ಯಾರೇ ಆದರೂ ಪೊಲೀಸರಾಗಿರ್ಬೋದು, ಚಾನಲ್ನವರು ಯಾರೇ ಆಗ್ಬೋದು, ನನಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತಲೇ ನಾನು ಕೇಳ್ಕೊಳ್ಳೋದಷ್ಟೇ. ಸುಮಂತಿನ ಸಾವಿನ ನಿಗೂಢತೆಯನ್ನು ಹುಡುಕಿ ನಾವು ಈ ಒಂದು ಮನೆಯನ್ನು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಮಾತನಾಡಿಸುವಂತಹ ಅವರು ವ್ಯಕ್ತಿ ಅಂತ ಹೇಳಿದರೆ ಅವರ ತಾಯಿ. ಸೊ ಅವರ ತಾಯಿಯಲ್ಲಿ ನಾವು ಮಾತಾಡಿಸ್ತಾ ಇದ್ದೇವೆ. ಅವರ ತಾಯಿಯಿಂದ ಆ ಮಗನ ಕುರಿತು ಏನು ವಿಚಾರಗಳು, ಆತ ಬೆಳೆದು ಬಂದಂತಹ ಒಂದು ದಾರಿ, ಆತ ಯಾವ ರೀತಿಯಲ್ಲಿ ಕಲಿತಾ ಇದ್ದ, ಆತನ ಬಗ್ಗೆ ಶಿಕ್ಷಕರು ಏನು ಹೇಳ್ತಾ ಇದ್ರು, ಈ ಒಂದು ಮನೆಯಲ್ಲಿ ಆತ ಏನೆಲ್ಲ ಮಾಡ್ತಾ ಇದ್ದ ನೋಡಿ. ಸ್ವಾಭಾವಿಕವಾಗಿ ಮಕ್ಕಳು ಅಂತ ಹೇಳಿದರೆ ಬೆಳಗ್ಗೆ 5 ಗಂಟೆಗೆ 5:15ಗೆ ಎದ್ದು ದೇವಸ್ಥಾನಕ್ಕೆ ಹೋಗುವುದು ಅಂತ ಹೇಳಿದರೆ ಅಷ್ಟು ನೀಟಾಗಿ ಕೆಲವೊಂದು ಸಂಸ್ಕೃತಿಗಳನ್ನು, ಭಕ್ತಿಯನ್ನು ಬೆಳೆಸ್ಕೊಂಡಿದ್ದ ಅಂತ ಹೇಳಿದರೆ, ಅಂತಹ ವ್ಯಕ್ತಿಗೆ ಇಂತಹ ಒಂದು ವಿಚಾರಗಳು ನಡೆಯುತ್ತೆ ಅಂತ ಹೇಳುವಾಗ ಇಡೀ ರಾಜ್ಯ ದೇಶ ಆ ಒಂದು ವಿಚಾರವನ್ನೇ ಒಂದು ರೀತಿಯಲ್ಲಿ ನೋಡ್ತಾ ಇರುತ್ತೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ತಾಯಿಯನ್ನೇ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಸೊ ಮಗನನ್ನು ಕಳೆದುಕೊಂಡಂತಹ ದುಃಖ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದರೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಅದು ತಾಯಿಯನ್ನೇ ನಿಜವಾಗ್ಲೂ ಒಂದು ರೀತಿಯಲ್ಲಿ ಬಾಧಿಸುವಂತಹ ವಿಚಾರ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ನಿಮ್ಮಲ್ಲಿ ಹೆಚ್ಚಾಗಿ ಕೇಳುವಂತಹ ವಿಚಾರಗಳೇನಿಲ್ಲ, ಮಗ ಯಾವ ರೀತಿಯಲ್ಲಿ ಇದ್ದ ಅಂತ ಅಂದರೆ ತುಂಬ ಆಕ್ಟಿವ್ ಆಗಿದ್ದ. ಕಲಿಕೆಯಲ್ಲಿರ್ಬೋದು, ಮತ್ತೆ ಪ್ರಾಜೆಕ್ಟ್ ಮಾಡೋದ್ರಲ್ಲಿರ್ಬೋದು, ಕಸದಿಂದ ರಸ ಅಂತ ಹೇಳುವ ಒಂದು ಪ್ರಾಜೆಕ್ಟ್ ಇದೆ. ಶಾಲೆಯ ವಿಚಾರವನ್ನು ಬಿಟ್ಟು ಮನೆಯಲ್ಲಿ ನೋಡಿ ತುಂಟಾಟಿಕೆ ಇರುತ್ತೆ. ಅಲ್ಲ, ಅಣ್ಣ ತಮ್ಮಂದಿರ ನಡುವೆ ಯಾವ ರೀತಿ ಇತ್ತು? ಅಣ್ಣ ತಮ್ಮಂದಿರು ಕೂಡ ತುಂಬಾ ಖುಷಿಯಲ್ಲಿದ್ರು. ಅಂದ್ರೆ ಅವನಿಗೆ ಗೊತ್ತಿಲ್ಲದು ಇವನಲ್ಲಿ ಚರ್ಚೆ ಮಾಡ್ತಾ, ಇವನಿಗೆ ಗೊತ್ತಿಲ್ಲದ ಅವನಲ್ಲಿ ಚರ್ಚೆ ಮಾಡ್ತಾ, ಆ ಥರ ಒಂದು ಗಣಿತದಲ್ಲಿ ಆಗಲಿ ಯಾವುದೇ ವಿಷಯದಲ್ಲಾಗಲಿ ತುಂಬ ಚರ್ಚೆ ಮಾಡ್ತಾ ತಿಳಿದುಕೊಳ್ತಾ ಇದ್ರು. ಮತ್ತು ಇದು ಪ್ರಾಜೆಕ್ಟಲ್ಲಿ ಕೂಡ ಹಾಗೆ ತುಂಬ ಅವನಿಗೆ ಗೊತ್ತಿಲ್ಲದು ಇವನಲ್ಲಿ ಕೇಳಿ ಅವನು ಮಾಡ್ತಾ ಇದ್ದ. ತುಂಬ ಖುಷಿಯಲ್ಲಿದ್ದ. ಓದಲಿಕ್ಕೆ ಗೊತ್ತಿಲ್ಲದನ್ನು ಇವನಲ್ಲಿ ಕೇಳಿ ಓದ್ತಾ ಇದ್ದ. ಅಂದರೆ ಪ್ರತಿಯೊಂದು ವಿಚಾರಗಳನ್ನು ಮಾಡೋ ಸಂದರ್ಭದಲ್ಲಿ ಅಣ್ಣನೊಂದಿಗೆ ಚರ್ಚೆ ಮಾಡಿಕೊಂಡೇ ಮಾಡ್ತಾ ಇದ್ದ ಅಂತ. ಅಣ್ಣನೊಂದಿಗೆ ಚರ್ಚೆ ಮಾಡ್ತಾ. ಅಂದರೆ ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾತಾಡುವಂಥ ವಿಚಾರಗಳಾಗಿರುವುದಿಲ್ಲ ಚರ್ಚೆ ಆಗುವಂಥದ್ದು. ಅಂದರೆ ಪ್ರತ್ಯೇಕವಾಗಿ ಹೇಳ್ತಾರೆ, ಅಣ್ಣನನ್ನು ವಿಚಾರಿಸಿ, ತಂದೆಯನ್ನು ವಿಚಾರಿಸಿ, ಅಮ್ಮನನ್ನು ವಿಚಾರಿಸಿ. ಸೊ ಇಲ್ಲಿ ನಾವು ನಿಮ್ಮ ಹತ್ರನೇ ಮಾತಾಡಿಸುವಂಥ ಉದ್ದೇಶ ಏನಪ್ಪ ಅಂದರೆ ನಿಮ್ಮ ಜೊತೆ ಆ ಒಂದು ಮಗುವಿನ ಒಡನಾಟ ಯಾವ ರೀತಿಯಲ್ಲಿ ಇತ್ತು ಅಂತ. ತುಂಬ ಖುಷಿಯಲ್ಲಿದ್ದ. ನನಗೆ ಅವನು ಶಾಲೆಯಿಂದ ಬರುವಾಗಲೇ ಅಲ್ಲಿಂದಲೇ ಅಮ್ಮ ಅಂತೇಳಿ ಕರೆದುಕೊಂಡೇ ಬರೋದು. ಅವನು ಅಲ್ಲಿಂದಲೇ ನನ್ನನ್ನು ಕರೆದುಕೊಂಡು ಬರೋದು, ಮತ್ತು ಇಲ್ಲೇ ಕಾಪಿ ಕುಡಿದು ನನ್ನೊಟ್ಟಿಗೆ ಒಂದು ಫ್ರೆಂಡ್ ಥರ ಇದ್ದ. ಅಂದರೆ ಒಂದು ರೀತಿಯಲ್ಲಿ ತಂದೆ ತಾಯಿ ಅಂತ ಹೇಳುವಾಗ ಆ ಒಂದು ಭಯ ಭಕ್ತಿಯ ಜೊತೆಗೆ ಒಂದು ರೀತಿಯಲ್ಲಿ ಸ್ನೇಹಿತರು, ಆತ್ಮೀಯತೆಯಿಂದ ಇದ್ದಂತಹ ಒಂದು ಕುಟುಂಬ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ತಂದೆಯ ಜೊತೆಗೂ ಅದೇ ರೀತಿಯ ಒಡನಾಟ ಇತ್ತು ಅಂತ. ಒಡನಾಟ ಇತ್ತು. ಅಂದರೆ ಅವರು ಹಗಲಿಡೀ ತೋಟದಲ್ಲಿ ಇದ್ದ ಕಾರಣ ಅವರು ಒಂದು ಸಂಜೆ ಹೊತ್ತಿಗೆ ಕಾಪಿ ಹೊಡಿಲಿಕ್ಕೆ ಅಂತ ಬರ್ತಾರೆ. ಅವಾಗ ಅವನು ಶಾಲೆ ಬಿಟ್ಟ ಕೂಡಲೇ ಬರೋದು. ಅದು ಅವರಲ್ಲಿ ಕೂಡ ಏನು ಅವನಲ್ಲಿ ಮಾತಾಡೋದಿದ್ರು ಕೂಡ ಅವನು ಕರೆದು ಕೇಳ್ತಾ ಇದ್ದ. ಯಾಕೆ ಇದು ತುಂಬ ಖುಷಿಯಲ್ಲಿ ಇದು ನಗ್ನಗ್ತಾ ಮಾತಾಡ್ತಾ ಇದ್ದ. ಅಂದರೆ ಯಾವ ವಿಷಯ ಇಲ್ಲದ್ರೂ ಕೂಡ ಏನಾದರೂ ಒಂದು ವಿಷಯ ಹೇಳಿ ನಗಿಸ್ತಾ ಇದ್ದ ನಮ್ಮನ್ನು. ಅಂದರೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡಬೇಕು, ಕೀಟಲೆ ಮಾಡ್ತಾ ತುಂಬ ಖುಷಿಯಲ್ಲಿ ಕೆಲಸ ಮಾಡುವಾಗ ಕೂಡ ಏನಾದರೂ ಒಂದು ಗಿಡ ನೆಡುವಾಗ ಕೂಡ ನಾವಂತ ಗಿಡ ನಡುವನ ಅಂತ ಹೇಳಿದ್ರೆ ಓಕೆ ಅಮ್ಮ ಅಂತ ಹೇಳಿ ಓಡೋಡಿ ಬರ್ತಾ ಇದ್ದ ನನ್ನ ಹತ್ರ. ಅಂದ್ರೆ ಈ ಒಂದು ಕೃಷಿ ಭೂಮಿಯಲ್ಲಿ ನೋಡಿ, ಕೃಷಿಕರು ಅಂತ ಹೇಳುವಾಗ ತೋಟಗಳಿರುತ್ತೆ, ಬೆಳಗ್ಗೆ ಹೋಗಿ ಕೆಲಸ ಕಾರ್ಯಗಳಿರುತ್ತೆ. ಸೊ ಅಂತಹ ಕೆಲಸಗಳಲ್ಲಿ ನಿಮ್ಮ ಜೊತೆ ಏನಾದ್ರು ಬರ್ತಾ ಇದ್ನ ಅಂತ? ತುಂಬಾ ಬರ್ತಾ ಇದ್ದ. ಒಂದು ಪೈಪು ಕಟ್ಟ ಆದ್ರೂ ಕೂಡ ಇದು ಅಪ್ಪನೊಟ್ಟಿಗೆ ನಾನು ಸರಿ ಮಾಡ್ತೇನಪ್ಪ ಅಂತ ಹೇಳಿ ಓಡೋಡಿ ಹೋಗ್ತಾ ಇದ್ದ. ಮತ್ತೆ ಅಡಿಕೆ ಸಸಿ ನೋಡೋದು ಅವನೇ ನೋಡಿ, ಅವನೇ ಅಲ್ಲಿ ದೊಡ್ಡ ಗುಡ್ಡದಾಗೆ ಮಣ್ಣು ಹಾಕಿ ಎಲ್ಲ ಇತ್ತು. ಅದನ್ನೇ ಅವನು ಒಬ್ಬನೇ ಮೊನ್ನೆ ದಸರಾ ರಜೆಯಲ್ಲಿ ಅವನೊಬ್ಬನೇ ಅಲ್ಲಿ ಲೆವೆಲ್ ಮಾಡಿದ ಅಡಿಕೆ ಸಸಿ ನಡುವ ಅಂತೇಳಿ ಒಂದು 10 ಆಚೆ ನೆಟ್ಟಿದ್ದಾನೆ ಅವನು. ಆದರೆ ಈಚೆ ಆ ಗುಡ್ಡವನ್ನು ಲೆವೆಲ್ ಮಾಡಿ ತಟ್ಟು ಮಾಡಿ ಈಗ ಸಸಿ ನಡುವ ಅಂತೇಳಿ ದಸರಾ ರಜೆಯಲ್ಲಿ ಮಾಡಿದ್ದ. ಸ್ವಲ್ಪ ಕೆಲಸ ಬಾಕಿ ಇತ್ತು, ಅದು ಇನ್ನೊಂದು ರಜೆಯಲ್ಲಿ ನಾನು ಮಾಡಿ ಕಂಪ್ಲೀಟ್ ಮಾಡಿ ನಡ್ತೇನೆ ಅಂತೇಳಿ ಕೂಡ ಹೇಳಿದ್ದಾನೆ. ನಾವು ಅದಕ್ಕೆ ಪೈಪ್ ಫಿಟ್ಟಿಂಗ್ ಎಲ್ಲ ಮಾಡುವ ಅಮ್ಮ ಅಂತ ಕೂಡ ಹೇಳಿದ್ದಾನೆ. ಈಗ ಆ ಸಸಿ ನೆಡಲಿಕ್ಕೆ ಆಗಲಿಲ್ಲ, ಅವನನ್ನೇ ಇಡುವಾಗೆ ಆಯಿತು ಅಂತೇಳಿ ತುಂಬ ಬೇಸರ ಆಗ್ತದೆ ನನಗೆ. ಆ ತಟ್ಟಲ್ಲಿ ನೋಡಿಬೇಕಾದ್ರೆ ಅಲ್ಲೇ ಉಂಟು, ಇಲ್ಲೇ ಕೆಳಗೆ ಅದು ಯಾವುದೇ ಗಿಡ, ಈಗ ಹೂವಿನ ಗಿಡ ಆಗಲಿ, ತರಕಾರಿ ಗಿಡ ಆಗಲಿ, ಅಡಿಕೆ ಸಸಿ ಆಗಲಿ, ಯಾವುದೇ ನೋಡುವಾಗ ಕೂಡ ಅವನು ನಮ್ಮ ಒಟ್ಟಿಗೆ ಬರ್ತಾ ಇದ್ದ. ತುಂಬ ಖುಷಿಯಲ್ಲೇ ಇದ್ದ. ಸೊ ಈ ಒಂದು ದೇವಸ್ಥಾನಕ್ಕೆ ಯಾಕೆ ಒಬ್ಬನೇ ಹೋಗ್ತಾ ಇದ್ದ ಅಂತ? ಇನ್ನೊಬ್ಬ ಮಗ ಇದ್ದ, ಮಗಳು ಇದ್ಲು,
ಸೊ ಇವನೇ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಹಾಕೊಂಡು ಹೋಗ್ತಾ ಇದ್ದ? ಅಂದ್ರೆ ಅವನಿಗೆ ಸೈಕಲ್ ಉಂಟಲ್ಲ, ಆಗ ನಾನು ಸೈಕಲಲ್ಲಿ ಫ್ರೆಂಡಿನ ಒಟ್ಟಿಗೆ ಹೋಗ್ತೇನೆ ಅಂತ ಹೇಳಿ ಇಬ್ಬರು ಒಂದೇ ಸೈಕಲಲ್ಲಿ ಹೋಗ್ತಾ ಇದ್ರ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಅವರವರ ಸೈಕಲಲ್ಲಿ ಅಂದ್ರೆ ಸೈಕಲಲ್ಲಿ ಮಾರ್ನಿಂಗ್ ಒಂದು ರೀತಿಯಲ್ಲಿ ರೈಡ್ ಮಾಡ್ಕೊಂಡು ಹೋಗ್ಲಿಕ್ಕೆ ಖುಷಿ ಇತ್ತು. ಹಾಗೆ ಹೋಗ್ತಾ ಇದ್ದ. ಅಂದ್ರೆ ಈ ಸಲ ಮಾತ್ರ ಅವನು ಹೊರಟದ್ದು ಕೂಡ 2-3 ಸಲ ಮಾತ್ರ ಹೋಗಿದ್ದಾನೆ ಅಷ್ಟೇ. ಫ್ರೆಂಡ್ಸ್ಗಳು ಫೋನ್ ಮಾಡ್ತಾರೆ, ಫ್ರೆಂಡ್ಸ್ ಡೈಲಿ ಫೋನ್ ಮಾಡ್ತಾರೆ, ಆದ್ರೆ ಇವನು ಯಾವತ್ತು ಇಂಟ್ರೆಸ್ಟ್ ಇದೆ ಆಸಕ್ತಿ ಇದೆ ಅವತ್ತು ಮಾತ್ರ ಹೋಗ್ತಾ ಇದ್ದ ಅಂತ. ಅಂದ್ರೆ ಒಂದು ವಾರಕ್ಕೆ ಒಮ್ಮೆ ಖಂಡಿತವಾಗಿ ಹೋಗ್ತಾ ಇದ್ದ ಅವನು. ಇದು ಅಂದ್ರೆ ಈಗ ಸ್ಟಾರ್ಟ್ ಆಗಿ 1 ತಿಂಗಳು ಹತ್ರ ಲಾಸ್ಟಿನವರೆಗೆ ಆಯ್ತು. ಆದ್ರೆ ಇಲ್ಲಿ ಒಂದು ಇವಾಗ ಜಾತ್ರೆ ನಡೀತಾ ಇದೆ. ಸೊ ಒಂದು ಜಾತ್ರೆಯಲ್ಲಿ ಅದೇ ದೇವಸ್ಥಾನದಲ್ಲಿ ಜಾತ್ರೆ ಕೂಡ ನಡೀತಾ ಇದೆ ಈಗ. ಓಕೆ, ನಾವಿವತ್ತು ಬರುವಂತಹ ಸಂದರ್ಭದಲ್ಲಿ ಗಮನಿಸಿದ್ದೇವೆ ಕೆಲವೊಂದು ಬ್ಯಾನರ್ಗಳು ಜಾತ್ರೋತ್ಸವದ್ದು. ಸೊ ಇದೇ ಒಂದು ಜಾತ್ರೋತ್ಸವಕ್ಕಾಗಿ ಇರುವಂತಹ ಒಂದು ಧನು ಪೂಜೆ ಇದೆ. ಅಲ್ಲ, ಜಾತ್ರೋತ್ಸವದಲ್ಲ, ವರ್ಷದಲ್ಲಿ ಒಂದು ಧನು ಪೂಜೆ ಅಂತೇಳಿ ಬರ್ತಾ ಇದೆ. ಓಕೆ ಓಕೆ, ಅದು ಈ ಒಂದು ಜಾತ್ರೆ ಸಂದರ್ಭದಲ್ಲೇ ನಡೆಯುವಂಥದ್ದು ಅದು. ಸಂಕ್ರಮಣದ ಹತ್ರ, ಮಕರ ಸಂಕ್ರಮಣದ ಹತ್ರದಲ್ಲಿ ಓಕೆ, ಅಂದ್ರೆ ಈ ಒಂದು ಜಾತ್ರೋತ್ಸವ ಜೊತೆಗೆ ಇದು ಕೂಡ ಕೊನೆ ಆಗುತ್ತೆ. ಕೊನೆ ಆಗುತ್ತೆ. ಓಕೆ, ಸೊ ಇಲ್ಲಿ ಈ ಒಂದು ಬೆಳವಣಿಗೆಯಲ್ಲಿ ನಿಮಗೆ ಅಂತೇಳಿ ಏನಾದರೂ ಅನುಮಾನಗಳು, ಯಾರ ಮೇಲಾದರೂ ಡೌಟ್ಗಳು ಅಥವಾ ಏನಾದರೂ ಆಗಿರ್ಬೋದು ಅನ್ನುವಂತಹ ಏನಾದರೂ ಅನುಮಾನಗಳು ಏನು ನನಗೆ ಬೇರೆ ಯಾರ ಮೇಲೂ ಬರ್ತಾ ಇಲ್ಲ. ಅಂದ್ರೆ ಅವನು ಯಾವುದೇ ವಿಷಯವಾಗ್ಲಿ ನನ್ನಲ್ಲಿ ಹೇಳ್ತಾ ಇದ್ದ, ಆದ್ರೆ ಅನುಮಾನದ ರೀತಿಯಲ್ಲಿ ಯಾವ ವಿಷಯ ಕೂಡ ನನ್ನಲ್ಲಿ ಹೇಳಿದ್ದೇ ಇಲ್ಲ, ನೆನಪಿಗೆ ಬರ್ತದೆ. ಇದುವರೆಗೆ ಅದು ಏನು ವಿಷಯ ಇದ್ರು ಸ್ನೇಹಿತರ ಜೊತೆಗೆ ಏನಾದರೂ ಗಲಾಟೆಗಳಾಗ್ತಾ ಇದ್ರು ಬಂದು ಹೇಳ್ತಾ ಇದ್ದ ನಿಮ್ಮ ಹತ್ರ. ಅಂದ್ರೆ ಈ ಒಂದು ಘಟನೆಯಲ್ಲಿ ಯಾವುದೇ ಬೆಳವಣಿಗೆ ಆ ರೀತಿ ಆಗಿಲ್ಲ ಅಂತ. ಅವನು ಯಾರನ್ನು ಬೇಕಾದ್ರೂ ಕರ್ದು ಮಾತಾಡುವ ಹುಡುಗ. ಎಲ್ಲಿ ಪೇಟೆಯಲ್ಲಿ ಕೂಡ ಕರ್ದೇ ಮಾತಾಡ್ತಾನೆ. ಒಂದು ಅಂಗಡಿಗೆ ಹೋದ್ರು ಸಹ ಅವರ ಹೆಸರನ್ನು ಕರೆದು ನನಗೆ ಇಂಥದ್ದು ಕೊಡಿ ಅಂತ ಹೇಳಿ ಕರೀತಾನೆ. ಅಂದ್ರೆ ಒಳ್ಳೆ ಒಂದು ರೀತಿಯಲ್ಲಿ ಒಡನಾಟ ಒಳ್ಳೆ ರೀತಿಯಲ್ಲಿ ಇತ್ತು. ಸ್ನೇಹಿತರ ಜೊತೆಗಿರ್ಬೋದು, ಗ್ರಾಮಸ್ಥರ ಜೊತೆಗಿರ್ಬೋದು, ಇನ್ನು ಶಾಲಾ ವಠಾರಗಳಲ್ಲಿ ಇರ್ಬೋದು, ಶಿಕ್ಷಕರ ಜೊತೆಲಿ ಇರ್ಬೋದು. ಶಿಕ್ಷಕರಿಂದ ಕೂಡ ಯಾವುದೇ ರೀತಿಯ ಆರೋಪಗಳು ಇದುವರೆಗೂ ಕೇಳಿ ಬರದೇ ಇರುವಂಥದ್ದು. ಸೊ ಈ ಥರ ಒಂದು ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಸೊ ಏನೋ ಆಗಬೇಕಿದ್ದಂತಹ ಓರ್ವ ಹುಡುಗ ಸೊ ಏನೋ ಆಗಿ ಹೋದ ಎನ್ನುವಂತಹ ಆ ಒಂದು ಮನೋಭಾವ ಇಡೀ ನಿಮ್ಮಲ್ಲಿಂತ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ದೇಶ ಕೇಳಿಸ್ಕೊಳ್ತಾ ಇರುವಂತಹ ಒಂದು ಮನ ಕಲಕುವಂತಹ ಒಂದು ಬೆಳವಣಿಗೆ ಅಂತ ಕೂಡ ಹೇಳ್ಬೋದು. ಸೊ ಇದುವರೆಗೂ ಇಷ್ಟು ಮಾತಾಡೋದಕ್ಕೆ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಎಲ್ಲವನ್ನ ಕ್ಷಮಿಸುವಂತಹ ಆ ಒಂದು ಧೈರ್ಯವನ್ನು ದೇವರು ನಿಮಗೆ ಕರುಣಿಸಲಿ ಅಂತ ಕೂಡ ಈ ಮೂಲಕ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಯಾರಾದರೂ ಪೊಲೀಸರಾಗಿರ್ಬೋದು, ಚಾನೆಲ್ನವರು ಯಾರೇ ಆಗ್ಬೋದು, ನನಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತಲೇ ನಾನು ಕೇಳ್ಕೊಳ್ಳೋದಷ್ಟೇ. ಅಂದರೆ ಈ ಒಂದು ಕೃತ್ಯವನ್ನು ಎಸಗಿದವರು ಯಾರು ಎನ್ನುವಂಥದ್ದು ಹೊರಗಡೆ ಬರಬೇಕು ಅಂತ. ನಾವು ದಿನನಿತ್ಯ ಈ ಒಂದು ವಿಚಾರದಲ್ಲಿ ಜನಸಾಮಾನ್ಯರಾಗಿ ಈ ಒಂದು ವಿಚಾರದ ಬಗ್ಗೆ ಕಾನೂನಾತ್ಮಕವಾಗಿ ಅವರಿಗೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಧ್ಯಮ ಎನ್ನುವಂಥ ಒಂದು ರೀತಿಯಲ್ಲಿ ನಾವು ಮಾಡ್ತೀವಿ. ಯಾರು ಮರೆತರೂ ಕೂಡ ಈ ಒಂದು ಬೆಳವಣಿಗೆ ಅರ್ಧಕ್ಕೆ ಕುಂಠಿತ ಆಗುವ ರೀತಿಯಲ್ಲಿ ಖಂಡಿತವಾಗಿಯೂ ನಾವು ಮಾಡೋದಿಲ್ಲ. ಸೊ ಎಲ್ಲಿಯವರೆಗೆ ಈ ಒಂದು ಪ್ರಕರಣವನ್ನು ಮುಂದೆ ತಗೊಂಡು ಹೋಗಲಾಗುತ್ತೆ ಅಲ್ಲಿಯವರೆಗೆ ನಿಮ್ಮ ಜೊತೆಗೆ ನಾವು ಕೂಡ ಇರ್ತೇವೆ. ಸೊ ಜನತಾ ಏಜೆಂಟ್ ಭಾಗವಾಗಿ ನಾವು ಈ ಒಂದು ವಿಚಾರದಲ್ಲಿ ತಾಯಿ ಜೊತೆ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಹಲವಾರು ಮಾಹಿತಿಗಳು ಅವರಿಂದ ಲಭ್ಯ ಆಗಿದೆ. ಸೊ ಇನ್ನಷ್ಟು ಮಾಹಿತಿಗಳನ್ನು ದೊರಕಿದರೆ ಮತ್ತೆ ನಿಮ್ಮ ಮುಂದೆ ನಾವು ಬರುವಂಥ ಪ್ರಯತ್ನವನ್ನು ಮಾಡ್ತೇವೆ.